ರಾಜ್ಯದ ನಾನಾ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಬರುತ್ತಿರುವ ಪಾದಯಾತ್ರಿಗಳಿಗೆ ಬೆಳಗ್ಗಿನ ಉಪಹಾರ ಸೇರಿದಂತೆ ಕಲ್ಲಂಗಡಿ ಹಣ್ಣುಗಳು, ಮಜ್ಜಿಗೆ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಹಾಗೂ ವಿಶ್ರಾಂತಿಗೆ ಸ್ಥಳ, ಶೌಚಾಲಯ ವ್ಯವಸ್ಥೆಯನ್ನು ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ವತಿಯಿಂದ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ತಂಡದವರು ಅನ್ನದಾನ ಹಾಗೂ ತಂಪು ಪಾನೀಯ, ವಿಶ್ರಾಂತಿಗೆ ಸ್ಥಳವನ್ನು ನೀಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ಧರ್ಮಸ್ಥಳ ಪಾದಯಾತ್ರೆಗೆ ಬರೋರಿಗೆ ಸುಮಾರು 5 ವರ್ಷದಿಂದ ನಾವು ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿಯ ಸದಸ್ಯರುಗಳು ಎಲ್ಲ ಏನಿದ್ದೀವಿ, ಕಮಿಟಿ ಸದಸ್ಯರುಗಳು ಸುಮಾರು 5 ವರ್ಷದಿಂದ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಪಾದಯಾತ್ರೆ ಬರೋರಿಗೆ ಸುಮಾರು ಇವಾಗ ಸೋಮವಾರ 9ನೇ ತಾರೀಕಿಂದ ಶುಕ್ರವಾರ ತನಕ ನಡೆಸ್ತಾ ಇದ್ದೀವಿ ಈ ಅನ್ನದಾನನ. ದಿನ ಬೆಳಗ್ಗೆ ತಿಂಡಿ ಕೊಡ್ತೀವಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಆಮೇಲೆ ಡಾಕ್ಟ್ರುಗಳು ಬರ್ತಾರೆ, ಮೆಡಿಸನ್ ಇದೆ, ಆಮೇಲೆ ಸ್ನಾನಕ್ಕೆ ವ್ಯವಸ್ಥೆ ಇದೆ, ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಎಲ್ಲ ಊಟ ಎಲ್ಲ ಮಾಡಿ ಇಲ್ಲಿ ವಾಸ್ತವ್ಯವಾಗಿ ಎಲ್ಲರೂ ವಿಶ್ರಾಂತಿ ಪಡೆದುಕೊಂಡು ಆಮೇಲೆ ಮುಂದೆ ಪಾದಯಾತ್ರೆನ ಮುಂದುವರಿಸ್ತಾರೆ. ಈ ಪೂಜಾ ಸಮಿತಿಯಿಂದ ಎಲ್ಲರಿಗೂ, ನಮ್ಮ ಸದಸ್ಯರುಗಳು ಎಲ್ಲರಿಗೂ, ಅಯ್ಯಪ್ಪ ಸ್ವಾಮಿ ಪೂಜಾ ಸಮಿತಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕುಟುಂಬಕ್ಕೂ ಆಯಸ್ಸು, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಮಂಜುನಾಥ ಸ್ವಾಮಿ ದಯೆ ಎಲ್ಲರಿಗೂ ಇರಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದದಿಂದ ಧರ್ಮಸ್ಥಳ ಪಾದಯಾತ್ರೆ ಹೋಗುವವರಿಗೆ ನಾವು ಚಿಕ್ಕಮಗಳೂರಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಏನಿದ್ದೇವೆ ಅವರು ಪ್ರತಿನಿತ್ಯ 250 ಜನಕ್ಕೆ ಉಳಿಯಲು ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಸುಮಾರು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಬೆಳಗಾಮು ಆ ಕಡೆಯಿಂದ ಎಲ್ಲರೂ ಬರ್ತಾರೆ. ಇದಕ್ಕೆ ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಯುರ್ವೇದ ಹಾಸ್ಪಿಟ್ಲ್ ಅವರು ತುಂಬ ಸಹಕಾರ ನೀಡಿದ್ದಾರೆ. ಆಯುಷ್ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಫಾರ್ಮಾ ಗೈಡ್ ಅವರು ಅದು ಮೆಡಿಷನ್ನಿಂದ ಏನಿದೆ ಪ್ರತಿಯೊಂದು ನೋವಿಗಿರ್ಬೋದು, ತಲೆ ಸುತ್ತಿಗಿರ್ಬೋದು, ಕೆಮ್ಮಿಗಿರ್ಬೋದು, ಮೈಕೈ ನೋವಿಗೆ ಸಂಪೂರ್ಣ ಉಚಿತವಾಗಿ ಔಷಧಿ ಇದನ್ನು ಕೊಟ್ಟಿರ್ತಾರೆ. ಒಂದು 5 ವರ್ಷದಿಂದ ಇಲ್ಲಿ ಫ್ರೀ ಮೆಡಿಷನ್ನು ಮತ್ತು ನನ್ನ ಫ್ರೆಂಡ್ಸ್ಗಳು ಸಹ ತುಂಬ ಜನ ಸಹಾಯ ಮಾಡ್ಯಾರ ಈ ಮೆಡಿಷನ್ ಕೊಡೋಕ್ಕೆ. ಇದನ್ನೇನು ತುಂಬ ಖುಷಿ ಅನಿಸುತ್ತೆ. ಎಷ್ಟೋ ದೂರದಿಂದ ನಡ್ಕೊಂಬರ್ತಾರೆ, ಅವ್ರಿಗೊಂದು ಮೆಡಿಷನ್ ಕೊಟ್ಟಾಗ ಫ್ರೀನೆಸ್ಸು, ಅವರೊಂದು ಆರೈಕೆ, ನಮ್ಮೆಲ್ಲ ಮೆಡಿಕಲ್ ಶಾಪರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ. 3 ದಿನ ಇಲ್ಲಿ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ಸೊ ಈ ಸೇವೆಯಲ್ಲಿ ನಮಗೆ ತುಂಬ ಆನಂದ ಆಗ್ತಿದೆ. ಇಷ್ಟು ಖುಷಿ ಅಂದರೆ ಇಲ್ಲಿ ಪಾದಯಾತ್ರಿಗಳ ಭಕ್ತಿಯಿಂದ ನಾವು ಇನ್ಸ್ಪೈರ್ ಆಗ್ತಿದ್ದೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ದಿಸ್ ಇಸ್ ಅ ರಿಯಲಿ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್. ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಆಲ್. ಜಿಲ್ಲಾ ಆಯುಷ್ ಆಸ್ಪತ್ರೆಯಿಂದ ಬಂದಿದ್ದೀವಿ. ಎಲ್ಲರಿಗೂ ಈ ಥರ ಕ್ಯಾಂಪ್ ಅರೇಂಜ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಬಡವರಿಗೆ ಬಂದು ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಎಲ್ಲ ಮೆಡಿಸಿನ್ಸ್ ಕೊಡ್ತಿರೋದು ತುಂಬ ಖುಷಿ ಆಗುತ್ತೆ. ಪಾದಯಾತ್ರಿಗಳಿಗೆ ಮೇಯ್ನಾಗಿ ಕಾಲು ನೋವು ಮತ್ತು ಕಾಲುರಿ ಆ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ. ಅದು ಎಲ್ಲರಿಗೂ ಈ ಸಮಿತಿ ಕಡೆಯಿಂದ ಈಗ ಮಾಡಿರೋದು ಹಾಗೆ ಅವರಿಗೆ ವ್ಯವಸ್ಥಿತವಾಗಿ ಎಲ್ಲನೂ ಮಾಡಿರೋದು ತುಂಬ ಖುಷಿ. ಸುಮಾರು 5 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಶ್ರೀ ಗಣಪತಿ ಸೇವಾ ಸಮಿತಿ ಹಾಗೂ ಸಾರ್ವಜನಿಕ ಭಕ್ತಾದಿಗಳಿಂದ ಪಾದಯಾತ್ರಿಗಳಿಗೆ ಪ್ರತಿ ವರ್ಷ ಅನ್ನದಾಸೋಹ ಹಾಗೂ ವಿಶ್ರಾಂತಿಗೆ ವ್ಯವಸ್ಥೆ ಹಾಗೂ ಸ್ನಾನಗೃಹ ವ್ಯವಸ್ಥೆಗಳನ್ನು 5 ವರ್ಷಗಳಿಂದನೂ ನಾವು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ನಮ್ಮ ಚಿಕ್ಕಮಗಳೂರು ತಂಡ ಸುಮಾರು 17 ವರ್ಷಗಳಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಸಮಿತಿನೂ ರಚನೆ ಆಗಿದೆ, ಪಾದಯಾತ್ರೆ ಸಮಿತಿ ಅಂತ. ನಾನು ಇದು 6ನೇ ವರ್ಷ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಬಟ್ ಪಾದಯಾತ್ರೆ ಮಾಡೋದ್ರಿಂದ ಏನೋ ಒಂದು ಆರೋಗ್ಯ ಸುಧಾರಣೆ ಆಗುತ್ತೆ ಅಂದರೆ, ನಾನು 5 ವರ್ಷದಿಂದ ನಡೆಯೋಕ್ಕೆ ಶುರು ಮಾಡೋಕ್ಕಿಂತ ಸ್ವಲ್ಪ ಅವು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಬರ್ತಾಯಿತ್ತು. ಈ 3 ದಿವಸ ಏನು ನಾನು ಬಾಡಿ ವರ್ಕೌಟ್ ಮಾಡ್ಕೊಂಬರ್ತೀನಿ, ಬಾಡಿ ನನಗೆ ರಿಟ್ರೀಟ್ ಆಗುತ್ತೆ. ಪ್ರತಿ 1 ವರ್ಷದ ತನಕ ನನಗೆ ಯಾವುದೇ ಥರದ ಸಣ್ಣ ಪುಟ್ಟ ಶೀತ, ಜ್ವರ ಇದ್ದದ್ದು ಬಿಟ್ಟರೆ ಬೇರೆ ಥರ ಯಾವುದೇ ಥರದ ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿದೆ. ಇದನ್ನು ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಕೂಡ ಹೇಳ್ತೀನಿ. ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುತ್ತಿರುವ ಯಾತ್ರಿಗಳಿಗೆ ಅನ್ನದಾನ, ತಂಪು ಪಾನೀಯ, ವಿಶ್ರಾಂತಿಗೆ ಸ್ಥಳ, ಶೌಚಾಲಯ, ಮಾತ್ರೆಗಳನ್ನು ನೀಡುತ್ತಿರುವ ಅಯ್ಯಪ್ಪ ಸ್ವಾಮಿ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಯಾತ್ರಿಗಳು ಮಾತನಾಡಿದರು. ತರೀಕೆರೆ ತಾಲೂಕು ಮಿರಳನಹಳ್ಳಿ ಊರು. ನಾವು ನಿನ್ನೆ ಬೆಳಗಿನ ಜಾವ 4 ಗಂಟೆ ಬಿತ್ತಿದ್ವಿ. ನಿನ್ನೆ ಬಂದು ಸರಸ್ವತಿಯಲ್ಲಿ ಉಳ್ಕೊಂಡು ಮತ್ತೆ 3 ಗಂಟೆಗೆ ಎದ್ದು ಮತ್ತೆ ಇಲ್ಲಿ ಚಿಕ್ಕಮಗಳೂರಿಗೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಊಟದ್ದು ಎಲ್ಲದೂ ಚೆನ್ನಾಗಿದೆ. ಹೋದ ವರ್ಷದಿಂದ ಬರ್ತಾಯಿದ್ದೀವಪ್ಪ, 2 ವರ್ಷ ಆಯ್ತು. ಈ ವರ್ಷಕ್ಕೆ 2 ವರ್ಷ ಆಗ್ತೈತೆ. ನಮ್ಮದು ತರೀಕೆರೆ ಕಡೆ ಮಿಳನಹಳ್ಳಿ, ತರೀಕೆರೆಯಿಂದ ಆ ಕಡೆ 7 ಕಿಲೋಮೀಟ್ರು.
ಅಲ್ಲಿಂದ ಬರ್ತಾಯಿದ್ದೀವಿ. ಮನೆಗೆ ಮಕ್ಕಳು ಮರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಬರ್ತಾಯಿದ್ದೀವಿ. ನಮ್ಮಪ್ಪ ನಮಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ, ನಡೆಯೋಕ್ಕೆ ಧೈರ್ಯ ಕೊಡಲಿ. ನಮ್ಮಪ್ಪ ನಮ್ಮ ಜೊತೆಗಿದ್ದು ಕಾಪಾಡಲಿ. ನಲ್ಲೂರು ಅಲ್ಲಿಂದ ಬಂದಿದ್ದೀವಿ ನಾವು. ಅಲ್ಲಿಂದ ನಡ್ಕೊಂಬಂದಿದ್ದೀವಿ. ಸುಸ್ತು, ಸೋಲು, ಸಂಕಟ, ಕಾಲು ನೋವು, ಮೈ ನೋವು, ಜ್ವರ ಎಲ್ಲ ಇತ್ತು. ತಡಾದ ಊಟ ಕೊಡ್ತಾರೆ, ನೀರು ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮತ್ತು ಇಲ್ಲಿಗೆ ಬಂದು ಮಾತ್ರೆ, ಔಷಧಿ, ಕಾಲು ನೋವಿಗೆ, ಜ್ವರಕ್ಕೆ, ತಲೆನೋವಿಗೆ ಮಾತ್ರೆ ಎಲ್ಲ ಔಷಧಿ ಕೊಡ್ತಾರೆ. ರೆಸ್ಟ್ ತಗೊಂತೀವಿ, ಊಟ ಮಾಡ್ತೀವಿ. ನಮಗೆ ಯಾವಾಗ ಸುಸ್ತು ಆಯಾಸ ಎಲ್ಲ ಇದಾಗ್ತದೆ ಅವಾಗ ಹೋಗ್ತೀವಿ ಮತ್ತೆ ನಡ್ಕೊಂಡು.